ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನಿನ್ನೆ ಕರ್ನಾಟಕದ ವಿಧಾನಸಭೆಯಲ್ಲಿ ಒಂದು ಕರಾಳ ದಿನ ಅಂತ ನಾನು ಹೇಳಬಲ್ಲೆ. ಯಾಕೆ ಅಂತ ಹೇಳಿದರೆ, ಏನು ಟ್ರೆಷರ್ ಬೆಂಚು ಮತ್ತು ಅಪೋಸಿಷನ್ ಪಾರ್ಟಿಗಳ ಮಧ್ಯದಲ್ಲಿ ಏನು ವಾದ ವಿವಾದ, ಚರ್ಚೆ, ಹೀಗೆ ಅನೇಕ ವಿಷಯಗಳಿಗೆ ನಿನ್ನೆ ಸಾಕ್ಷಿ ಆಯಿತು ಮತ್ತು ಅಸೆಂಬ್ಲಿಯ ಇತಿಹಾಸದಲ್ಲಿಯೇ ಒಂದು ಕರಾಳ ದಿನ ಅಂತ ಕೂಡ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ಇಂತಿಷ್ಟು ಇಂದಿನ ಪತ್ರಿಕೆಯಲ್ಲೂ ಕೂಡ ವರದಿಯಾಗಿದೆ. ಬನ್ನಿ, ಇದಕ್ಕೆ ವಿಶೇಷವಾಗಿ ಇದಕ್ಕೆ ಕಾರಣ ಏನು, ಯಾಕಾಗಿ ಇವತ್ತು ಅಸೆಂಬ್ಲಿಯಲ್ಲಿ ಇಷ್ಟು ಹೀಟ್ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಒಂದು ಇಂತಿಷ್ಟು ವಿಶ್ಲೇಷಣೆಯನ್ನು ಮಾಡೋಣ. ಬನ್ನಿ, ಈ ವಿಶ್ಲೇಷಣೆ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಸಹಕಾರ ಸಚಿವರು ಮತ್ತು ಸಿದ್ದರಾಮಯ್ಯ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಬಹಳ ಪ್ರಭಾವಿ ವ್ಯಕ್ತಿ ಯಾರು ಅಂತ ಹೇಳಿದರೆ KS ರಾಜಣ್ಣ ಅವರು. KS ರಾಜಣ್ಣ ಅವರು ನಿನ್ನೆ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಅವರು ಪ್ರಸ್ತಾಪವನ್ನು ಮಾಡಿ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ನಿಜಕ್ಕೂ ಕೂಡ ರಾಜಣ್ಣ ಅವರ ವಿರುದ್ಧವಾಗಿಯೇ ಹನಿ ಟ್ರ್ಯಾಪ್ ನಡೆದಿದೆ, ಹನಿ ಟ್ರ್ಯಾಪ್ಗೆ ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನನ್ನ ಹತ್ರ ಇಂತಿಷ್ಟು ಸಾಕ್ಷ್ಯಾಧಾರಗಳು ಇದೆ ಅಂತ ಹೇಳಿ ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದ ನಾಯಕರು, BJP ಮತ್ತು JDS ಒಟ್ಟಾರೆ NDA ಪಕ್ಷದ ನಾಯಕರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಖಂಡಿತವಾಗಿ ಕೂಡ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರೇ ಇರ್ಬೋದು, ಯಾರೇ ದೊಡ್ಡ ವ್ಯಕ್ತಿ ಇರ್ಬೋದು, ಇದಕ್ಕೆ ತನಿಖೆ ಆಗಬೇಕು ಅಂತೇಳಿ ಪಟ್ಟು ಹಿಡಿತಾರೆ. ಈ ತನಿಖೆ ಅಷ್ಟೇ ಅಲ್ಲ, ಇದು CBIಗೆ ಕೊಡಬೇಕು ಅನ್ನೋದು ಇವರ ಪ್ರಮುಖವಾಗಿರ್ತಕ್ಕಂಥ ಇವರು ಒಂದು ಡಿಮ್ಯಾಂಡ್ ಆಗಿರುತ್ತೆ. ಆದರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಿಂದ ಕೂಡ ತನಿಖೆಗೆ ಆದೇಶ ಮಾಡಲ್ಲ. ಹೀಗಾಗಿ ವಿರೋಧ ಪಕ್ಷಗಳು ಸ್ಪೀಕರ್ ಹತ್ರ ಹೋಗ್ತಾರೆ, ಪೋಡಿಯಂ ಹತ್ರ ಹೋಗ್ತಾರೆ, ಸ್ಪೀಕರ್ನ ಹತ್ರಕ್ಕೆ ಹೋಗಿ ವಾದ ವಿವಾದಗಳು, ಚರ್ಚೆಗಳು, ಕಿರುಚಾಟ ಎಲ್ಲವೂ ಕೂಡ ಆಗ್ತದೆ. ಈ ಸಂದರ್ಭದಲ್ಲಿ ಸ್ಪೀಕರ್ ಅವರು ವಿರೋಧ ಪಕ್ಷದ MLAಗಳ ಮೇಲೆ ಶಿಸ್ತಿನ ಕ್ರಮವನ್ನು ತಗೊಳ್ತಾರೆ. ಏನು ಅಂತ ಹೇಳಿದರೆ, 6 ತಿಂಗಳವರೆಗೂ MLA ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ಹಾಗಾದ್ರೆ ಈ 6 ತಿಂಗಳವರೆಗೂ ಸಸ್ಪೆಂಡ್ ಮಾಡಿರ್ತಕ್ಕಂಥ MLAಗಳು ಯಾರು ಅಂತ ಹೇಳಿ ಇವತ್ತು ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸಸ್ಪೆಂಡ್ ಆದ 18 BJP ಶಾಸಕರು MR ಪಾಟೀಲ್, ಧೀರಜ್ ಮುನಿರಾಜ್, ಉಮಾನಾಥ್ ಕೋಟ್ಯಾನ್, ಬಸವರಾಜ್ ಮುತ್ತುಮೋಡು, ಡಾಕ್ಟರ್ ಚಂದ್ರು ಲಮ್ಮಾಣಿ, SR ವಿಶ್ವನಾಥ್ ಫ್ರಮ್ ಯಲಹಂಕ, ಭೈರತಿ ಬಸವರಾಜ್, ಡಾಕ್ಟರ್ C ಅಶ್ವಥ್ ನಾರಾಯಣ, ಶರಣು ಸಲಗಾರ್, ಸುರೇಶ್ ಗೌಡ ಫ್ರಮ್ ತುಮಕೂರು ರೂರಲ್, ಯಶ್ಪಾಲ್ ಸುವರ್ಣ, CK ರಾಮಮೂರ್ತಿ ಫ್ರಮ್ ಬ್ಯಾಂಗ್ಳೂರ್, ಡಾಕ್ಟರ್ ಭರತ್ ಶೆಟ್ಟಿ, ದೊಡ್ಡನಗೌಡ ಪಾಟೀಲ್, ಮುನಿರತ್ನ, ಮಾಜಿ ಮಂತ್ರಿಗಳು, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಚನ್ನಬಸಪ್ಪ ಚೆನ್ನಿ ಹಾಗೂ BP ಹರೀಶ್. ಈ 18 ಜನ BJPಯನ್ನ ಶಾಸಕರನ್ನು ಅಮಾನತು ಮಾಡ್ತಾರೆ. ಸೊ ನನಗೆ ತಿಳಿದು ಮಟ್ಟಿರೋ ಹಾಗೆ ಈ ಪ್ರಜಾಪ್ರಭುತ್ವದಲ್ಲಿ ಅಸೆಂಬ್ಲಿ ಅನ್ನೋದಿದೆಯಲ್ಲ, ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಾಂಗ. ಸೊ ಇಂತಹ ಒಂದು ಸ್ಥಳದಲ್ಲಿ ಎಲೆಕ್ಟ್ ಆಗಿರ್ತಕ್ಕಂಥ MLA ಅವರಿಗೆ ಮಾತಾಡೋ ಹಕ್ಕು ಇಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿ ಸರಿ? ಇದು ನನ್ನ ಪ್ರಕಾರ ಇದು ಸರಿಯಲ್ಲ. ಇದು ಪ್ರಜಾಪ್ರಭುತ್ವದ ವಿರೋಧಿತನ ಅಂತ ಅನಿಸ್ತಾ ಇದೆ. ಏನಾದರೂ ಕೂಡ ಸ್ಪೀಕರ್ ಅವರು ಒಂದು ದಿನದ ಮಟ್ಟಿಗೆ ಸ್ಪೀಕರ್ ಅವರು ಸಸ್ಪೆಂಡ್ ಮಾಡಬಹುದಾಗಿತ್ತು. ಅದಕ್ಕೆ ಬದಲಾಗಿ 6 ತಿಂಗಳ ಕಾಲ ಈ ಒಂದು ಸಸ್ಪೆಂಡ್ ಮಾಡ್ತಾರೆ. ಇದು ಒಳ್ಳೆಯ ಪರಿಣಾಮ ಪ್ರಜಾಪ್ರಭುತ್ವದಲ್ಲಿ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಏನೇ ಆದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಿನ್ನೆ ಕರ್ನಾಟಕದ ಒಂದು ಅಸೆಂಬ್ಲಿಯ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತ ಮಾತ್ರ ನಾನು ಹೇಳಬಲ್ಲೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಈ ಒಂದು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಿರೋ ಹಾಗೆ BJP ಸದನದ ಒಳಗಡೆ ಮತ್ತು ಹೊರಗಡೆ ಕೂಡ ಬಹಳ ದೊಡ್ಡ ಮಟ್ಟದ
ಪ್ರೊಟೆಸ್ಟ್ ಮಾಡೋರಿದ್ದಾರೆ, ಈ ಹನಿ ಟ್ರಾಪ್ ಹಿಂದೆ ಯಾರಿದ್ದಾರೆ, ಯಾವುದೇ ಒಬ್ಬ ವ್ಯಕ್ತಿ ಇದ್ರ ಹಿಂದೆ ಇದ್ರೆ ತಕ್ಷಣಕ್ಕೆ ಇದ್ರ ಬಗ್ಗೆ ತನಿಖೆ ಆಗಬೇಕು, ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಬೇಕಂತೇಳಿ ಒಬ್ಬ ವಕೀಲನಾಗಿ ನನ್ನದೊಂದು ಸಣ್ಣ ಆಗ್ರಹ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.